ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೂ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಗಿದ್ದಾರೆ ಹರೀಶ್ ಆರ್ ಅವರು, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಸಕ್ಸಸ್ ಕೋಚ್. ಬೈ ಎಜುಕೇಷನ್ ಹಿ ಈಸ್ ಅ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾ ಪ್ರೊಫೆಷನಲ್. ಹಲವು ಟಾಪ್ ಡೆಸಿಗ್ನೇಷನ್ಸಲ್ಲಿ ಕೆಲಸ ಮಾಡಿದ್ದಾರೆ, ಲೈಕ್ ವೈಸ್ ಪ್ರೆಸಿಡೆಂಟ್, ಚೇರ್ಮನ್, CEO, ಅಡ್ಜುಡಿಕೇಟರ್. ಬೇರೆ ಬೇರೆ ಸೆಗ್ಮೆಂಟ್ಸಲ್ಲಿ, ಅಂದರೆ ಕಾರ್ಪೊರೇಟ್ ಸೆಗ್ಮೆಂಟ್, ಎಜುಕೇಷನ್, ಸ್ಪಿರಿಚುವಲ್, NGOs. ಅವರ ಸ್ಪೆಷಾಲಿಟಿ ಏನಂದರೆ ಅವರೆಲ್ಲೇ ಹೋದರೂ ಒಂದು ಚಾಪ್ ಹಾಕಿ ಬರ್ತಾರೆ. ಸೊ ಅದನ್ನು ಗುರುತಿಸಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಪ್ರಕೃತಿ ಬಂಧು, ರಾಜಋಷಿ, ಮಾರ್ಕೆಟಿಂಗ್ ಗುರು. ಹರೀಶ್ ಸರ್, ಆತ್ಮೀಯವಾದ ಸ್ವಾಗತ ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ. ನಮಸ್ತೆ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹರೀಶ್ ಸರ್, ಒಂದು 2-3 ತಿಂಗಳಿಂದ ನಾವು ಮಾತಾಡ್ತಾ ಇದ್ವಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಬಗ್ಗೆ. ನಿಜ ಹೇಳ್ಬೇಕಂದ್ರೆ ತಮ್ಮದೇ ಕಾನ್ಸೆಪ್ಟು, ತಾವೇ ಹುಟ್ಟಾಕಿದ್ದು ಒಂದು ನಾಭೂತೋ ನ ಭವಿಷ್ಯತಿ ಥರ ನಡೆದು ಬಿಡ್ತು. ಆಲ್ಮೋಸ್ಟ್ 3,000 ಆಯುಷ್ ಡಾಕ್ಟರ್ಸ್ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಒಂದು ಕಡೆಯಲ್ಲಿ ಸೇರಿದ್ದು. ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಇದು ಏನಾಗುತ್ತೆ ಅಂದರೆ, ಇಂಟೆನ್ಷನ್, ಉದ್ದೇಶ ಕೊಡೋನು ಅವನು, ನಾವು ಬರೀ ನಿಮಿತ್ತ ಮಾತ್ರ. ಈ ಒಂದು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸಲ್ಲಿ 3,000 ಹತ್ರ 5,000 ಜನ ಸೇರಿದರು ಡಾಕ್ಟ್ರುಗಳು. ಇದು ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ, ಮೊಟ್ಟ ಮೊದಲನೇ ಬಾರಿಗೆ 5,000 ಜನ ಇದ್ದರು. ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಬಂದಿರೋರಿಗೆಲ್ಲ ನೋಡಿರ್ತೀರ, ಜನರ ಜಂಗೂಲಿ ಇತ್ತು. ಯಾಕೆ ಅಂದರೆ ಅಲ್ಲಿ ಉದ್ದೇಶ ಒಳ್ಳೇದಿತ್ತು, ಮನುಕುಲಕ್ಕೆ ಒಳ್ಳೇದು ಮಾಡಬೇಕು ಅಂತ. ಇದು ಸಂಪೂರ್ಣವಾದಂಥ ಕ್ರೆಡಿಟು ಇಬ್ಬರು ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಶಕ್ತಿಯಾಗಿ ನಿಂತಿದ್ದು ನಮ್ಮ ಆರೋಗ್ಯ ಮಂತ್ರಿಗಳು ಶ್ರೀ ದಿನೇಶ್ ಗುಂಡೂರಾವ್ ಜಿ ಅವರು. ಅದು ಮೇನ್ ವೆರಿ ಇಂಪಾರ್ಟೆಂಟ್. ಅವರು ಎಷ್ಟು ಸಮಯ ಕೊಟ್ಟರು ಅಂದರೆ, ಇನಾಗ್ರಲ್ಗೂ ಬಂದಿದ್ದರು, ವ್ಯಾಲಿಡೇಟ್ರಿಗೂ ಬಂದರು. ಬರೋದಲ್ಲದೆ ನಮ್ಮ ಎಲ್ಲ ಆಯುಷ್ ಪ್ರಾಕ್ಟೀಷನರ್ಗೆ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಅದು ತುಂಬ ಸಂತೋಷವಾದ ವಿಚಾರ. ಎರಡನೇದಾಗಿ ಇದು ಸಕ್ಸಸ್ಗೆ ಇನ್ನೊಂದು ಮೂಲ ಅಂದರೆ ನಮ್ಮ ಒಬ್ಬೊಬ್ಬ ಡಾಕ್ಟರ್ಸನ್ನು ನಮ್ಮ ಸ್ಟೇಟಿನ ಎಲ್ಲ ಮೂಲೆಯಿಂದ ಬಂದಿದ್ದರು. ಏನಕ್ಕೋಸ್ಕರ ಬಂದಿದ್ದರಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಮಾಡೋದಕ್ಕೆ. ಏನಕ್ಕೆ ಯಶಸ್ಸು ಮಾಡೋದಕ್ಕೆ? ಎಸ್, ನಾವಿದ್ದೀವಿ ಜನರ ಸೇವೆಗೋಸ್ಕರ. ಈ ಆಯುಷ್ ಸಿಸ್ಟಮ್ಮು ಎಷ್ಟು ಇಂಪಾರ್ಟೆಂಟು, ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ಅದನ್ನು ಹೇಳೋದಕ್ಕೋಸ್ಕರ ಪರ್ಸ್ನಲಾಗಿ ಬಂದಿದ್ದರು. ಸಂಪೂರ್ಣ ಕ್ರೆಡಿಟು ಎಲ್ಲ ಅಸೋಸಿಯೇಷನ್ ಆಫ್ ಆಯುಷ್ ಡಾಕ್ಟರ್ಸ್. ಹ್ಯಾಟ್ಸ್ ಆಫ್ ಟು ಯು ಸರ್. ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ತಾವು ಹೇಳಿದ್ರಿ, ನಮ್ಮ ಪ್ರಕಾರ ತಮ್ಮ ಕಾನ್ಸೆಪ್ಟು ತಾವು ಎಕ್ಸಿಕ್ಯೂಟ್ ಮಾಡಿದ್ದು. ಬಟ್ ಲಾಟ್ ಆಫ್ ತಾವು ಕ್ರೆಡಿಟ್ನ ಯಾವಾಗಲೂ ತಾವು ತೊಗೊಂಡಿರಂಗೆ ಬೇರೆಯವ್ರಿಗೆ ಕೊಡ್ತೀರಾ, ಇದು ನಮಗೆಲ್ಲ ಗೊತ್ತಿರೋ ವಿಚಾರ. ಸರ್, ಒಂದು ಬ್ಯೂಟಿಫುಲ್ ಅದ್ಭುತ ಕಾರ್ಯಕ್ರಮ. ಫಸ್ಟ್ ಟೈಮು ಇಷ್ಟು ಮಟ್ಟದಲ್ಲಿ ಆಯುಷ್ ಡಾಕ್ಟರ್ಸ್ ಒಂದು ಕಡೆ ಸೇರಿದ್ರು. ವಾಟ್ ನೆಕ್ಸ್ಟ್? ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಕ್ರೆಡಿಟ್ ನಂದು ಒಂದೇ ಅಲ್ಲ. ನಮ್ಮ ಪವನ್ ಸರು ಡೇ ನೆಟ್ ವರ್ಕ್ ಮಾಡಿದ್ದಾರೆ. ನಮ್ಮ MD ಅವರು ಕಾಣಿಸ್ಕೊಳ್ಳೋದೇ ಇಲ್ಲ. ಅವರು ಮೋಸ್ಟ್ ಪ್ರಾಬ್ಲಿ 1 hour 2 hour ಮಲ್ಕೊಂಡಿರ್ಬೋದು. ಇದು ಎಂಟೈರ್ ನಮ್ಮ ಆಯುಷ್ TV ಟೀಮ್ ವರ್ಕು. ಪ್ರತಿಯೊಬ್ಬರೂ 100% ಎಫರ್ಟ್ಸ್ ಹಾಕಿದ್ದಾರೆ. ಇದಾಗಿರೋದು ಏನು ಗೊತ್ತಾ, ಒಂದು ಸಣ್ಣ ಬೀಜ ಹಾಕಿದ್ದೀವಿ. ಈ ಬೀಜ ಇವಾಗ ಗಿಡ, ಸಸಿಯಾಗಿ, ಗಿಡ ಆಗಿ, ಮರ ಆಗಿ, ಫಲ ಕೊಡೋಕ್ಕೆ ಶುರು ಆಗಿದೆ ಈಗ. ನೆಕ್ಸ್ಟ್ ಏನು ಅಂತಂದರೆ ನೋಡಿ, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂದರೆ ನಾವು ಪ್ರತಿಯೊಬ್ರಿಗೂ ಯಾವ ರೀತಿಯಲ್ಲಿ ಡೆವಲಪ್ ಮಾಡಬೇಕು ಅನ್ನೋದ್ರ ಕಡೆ ಮಾತ್ರ ಫೋಕಸ್ ಮಾಡ್ತಾಯಿದ್ದೀವಿ. ಇದು ನೆಕ್ಸ್ಟ್ ಎಕ್ಸಿಕ್ಯೂಷನ್ ಹೇಗೆ ಹೋಗುತ್ತೆ ಅಂದರೆ, 6,500 ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಫಿಷಿಯಲ್ ಟೈಅಪ್ ಆಗಿದ್ದೀವಿ. ಚೇಂಬರ್ ಆಫ್ ಕಾಮರ್ಸಿಂದ ಎಲ್ಲ ಕಾರ್ಪೊರೇಟ್ಗಳ ಜೊತೆ ಟೈಅಪ್ ಆಗಿದ್ದೀವಿ. ಪ್ರತಿಯೊಂದು ಕಂಪ್ನೀಸ್ಗಳು, ಬಿಸ್ನೆಸ್ ಎಂಟರ್ಪ್ರೈಸಸ್ ಜೊತೆ ಅಫಿಷಿಯಲ್ ಆಗಿ ಟೈಅಪ್ ಆಗಿದ್ದೀವಿ. ಫಿಲಮ್ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದ್ದೀವಿ. ಏನಕ್ಕೆ ಇಷ್ಟೆಲ್ಲ ಟೈಅಪ್ ಆಗಿದ್ದೀವಿ ಅಂದರೆ, ಇನ್ನು ಮುಂದೆ ಆಯುಷ್ TV ಮೂಲೆಯಲ್ಲೂ ಇರುತ್ತೆ. ಏನಕ್ಕೆ ಇರುತ್ತೆ ಅಲ್ಲೇ? ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ, ಆರೋಗ್ಯವಾಗಿರೋದಕ್ಕೆ. ಇಡೀ ನಮ್ಮ ಸ್ಟೇಟು ಆರೋಗ್ಯವಾಗಿದ್ದಾಗ ಒಂದು ಸ್ಟೇಟ್ ಮಾಡೆಲ್ ಮಾಡೋದಕ್ಕೆ ನಾವು ಕಮಿಟ್ಮೆಂಟ್ ತೊಗೊಂಡಿದ್ವಿ. ಅದಕ್ಕೆ ಸಪೋರ್ಟ್ ಸಿಸ್ಟಮ್ಮು ನಮ್ಮ ಡಾಕ್ಟರ್ಸ್ ಇದ್ದಾರೆ, ಲೀಡ್ರಾಗಿ ನಮ್ಮ ಆರೋಗ್ಯ ಮಂತ್ರಿಗಳಿದ್ದಾರೆ. ಸರ್, ಈಗ ಇಷ್ಟೊಂದು ತಾವು ಹೇಳಿದ್ರಿ ಸರ್, ಇಷ್ಟು ಟೈಅಪ್ಸ್ ಆಗಿದೆ, ಈ ಥರ ಇದಾಗಿದೆ ಅಂತ. ಸೊ ಇದೊಂದೇ ಟೈಅಪ್ ಆಗಿರೋದಾ? ಮತ್ತು ಈ ಟೈಅಪ್ಸಿಂದ ಏನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸರ್? ಎಲ್ಲಿಗೆ ಮುಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್? ಏನಾಗುತ್ತೆ ನೋಡಿ, ಇವಾಗ ಸ್ವಲ್ಪ ನೀವು ಡೆಪ್ತಾಗಿ ಹೇಳ್ಬಿಟ್ರಿ, ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು. ಈಗ ಜನರು ಹೆಲ್ತಿಯಾಗಿತ್ತು ಅಂತೇಳಿ ಕಾರ್ಪೊರೇಟ್ ವಿಚಾರದಲ್ಲಿ ಆರೋಗ್ಯವಾಗಿದ್ದರು, ಇಮ್ಯೂನ್ ಡೆವಲಪ್ ಆಯಿತು, ಅವರು ಔಟ್ಪುಟ್ ಜಾಸ್ತಿ ಆಗುತ್ತೆ. ಅವ್ರ ಔಟ್ಪುಟ್ ಜಾಸ್ತಿ ಆಯಿತು ಅಂದರೆ ಎಕಾನಮಿ ಆಟೋಮೆಟಿಕಾಗಿ ಡೆವಲಪ್ ಆಗುತ್ತೆ. ಇನ್ನು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮೂಲೆಯಲ್ಲೂ ಇದೆ. ಸೌಹಾರ್ದ ಇಸ್ ಎ ವೆರಿ ಬಿಗ್ ರೆವಲ್ಯೂಷನ್.
ಅಲ್ಲಿರೋರು ಪ್ರತಿಯೊಬ್ಬರು ಸಾತ್ವಿಕತೆ ಇರುವಂಥವ್ರು. ಈ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಅಲ್ಲಿ ಅವ್ರ ಜನ ಸೇರಿಸ್ತಾರೆ, ಅವ್ರ ಮೆಂಬರ್ಸ್ ಅಲ್ಲದೆ ಪಬ್ಲಿಕ್ನ ಸೇರಿಸ್ತಾರೆ. ಸೊ ಕರ್ನಾಟಕ ಎಲ್ಲ ಕವರ್ ಮಾಡಬೇಕಂದ್ರೆ ಅವ್ರು ಬೇಕೇ ಬೇಕಾಗತ್ತೆ. ಸೊ ಕರ್ನಾಟಕದಲ್ಲಿ ಎಲ್ಲರೂ ಆರೋಗ್ಯವಾಗಿತ್ತು ಅಂದರೆ ಪ್ರತಿಯೊಬ್ಬರದ್ದು ಪ್ರತಿಯೊಂದು ಮನೆಯಲ್ಲೂ ಔಟ್ಪುಟ್ ಜಾಸ್ತಿ ಆಗುತ್ತೆ. ಇವತ್ತು ಏನಾಗಿದೆ ಅಂದರೆ ಇಮ್ಯುನಿಟಿ ಇಂಪಾರ್ಟೆಂಟು ಅಂತ ನಮ್ಮ ಕೊರೋನಾದಲ್ಲಿ ಒಳ್ಳೆ ಮೆಸೇಜ್ ಬಂದುಬಿಟ್ಟಿದೆ. ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟನ್ನು ನಾವು ಅಫಿಷಿಯಲಾಗಿ ಅವತ್ತು ಲಾಂಚ್ ಮಾಡಿದ್ವಿ. ಏನು ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟು ಅಂದರೆ ರೋಗ ಬರೋದು ಹೋಗೋದು ನಮ್ಮ ಕೈಲಿಲ್ಲ, ಬಟ್ ಏನೇ ಬಂದ್ರೂ ನಮಗೇನು ಆಗಬಾರ್ದು ಅಂದರೆ ಶೀಲ್ಡ್ ಇರಬೇಕು. ಆ ಶೀಲ್ಡೇ ಇಮ್ಯುನಿಟಿ. ಸೊ ಈ ಒಂದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸಲ್ಲಿ ನಾವು ಒಂದು ಮೂಮೆಂಟ್ನ ಶುರು ಮಾಡಿದ್ದೀವಿ, ಇಮ್ಯೂನ್ ವೆಲ್ನೆಸ್ ಮೂಮೆಂಟು. ಈ ನಿಟ್ಟಿನಲ್ಲಿ ಇವರೆಲ್ಲರೂ ಜೊತೆ ಸೇರಿ ನಾವು ಜೊತೆಲಿ ಸೇರಿಬಿಟ್ಟು ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಸರ್. ಅಂದರೆ ತಾವು ಹೇಳಿದ್ರ ಅರ್ಥ ಏನಿದೆ ಅಂದರೆ ಈಗ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದರೆ ಇವಾಗ ನಮಗೆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದು ನಿಟ್ಟು, ರೋಗನೇ ಬರದೇ ಇರೋಂಗೆ ನಮ್ಮ ಔಟ್ಪುಟ್ನ ಜಾಸ್ತಿ ಮಾಡಬೇಕಾದ್ರೆ ಅದು ಐ ಥಿಂಕ್ ಆಯುಷ್ ಸಿಸ್ಟಮ್ಸ್ಗಳ ಒಂದು ಮೂಲ ಒಂದು ಸ್ಟ್ರೆಂತು. ಸೊ ಈ ಕಾನ್ಫರೆನ್ಸಲ್ಲಿ ತಾವು ಹೇಳ್ದಂಗೆ ಸೌಹಾರ್ದ ಟೈಅಪ್ ಇರ್ಬೋದು, ನಮ್ಮ ಕಾರ್ಪೊರೇಟ್ಸ್ ಟೈಅಪ್ಸ್ ಇರ್ಬೋದು, ಫಿಲಮ್ ಚೇಂಬರ್ ಟೈಅಪ್ ಇರ್ಬೋದು. ಸೊ ಇದರಿಂದ ಹಲವು ಸೆಕ್ಟರ್ಗಳಿಗೆ ಹೋಗಿ ನಾವು ನೇಷನ್ನೇ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀವಿ ಅನ್ನೋದು ಗ್ಯಾರಂಟಿ ಅನಿಸುತ್ತೆ. ಇದೇನಾದ್ರು ಗೊತ್ತಾ, ಸ್ಟೇಟ್ ಒಂದು ಮಾಡೆಲ್ ಆಗುತ್ತೆ. ಸ್ಟೇಟ್ ಮಾಡೆಲ್ ಆಗಿದ್ರೆ ಅದಕ್ಕೆ ಕಾಪಿ ಕ್ಯಾಟು ಎಂಟೈರ್ ನಾವು ಇಂಡಿಯಾಗೆ ನಾವು ಸ್ಪ್ರೆಡ್ ಮಾಡಬೇಕು ಅಂತಿದ್ದೀವಿ ನಾವು. ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂಡಿಯಾ ವಿಲ್ ಬಿಕಮ್ ವೆರಿ ಪವರ್ಫುಲ್. ಸರ್, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ನಮ್ಗೆಲ್ಲರಿಗೂ ಗೊತ್ತು, ಸೂಪರ್ ಆಗಾಯಿತು, ಒಂಥರ ಹಿಸ್ಟ್ರಿ ಕ್ರಿಯೇಟ್ ಆದಂಗೆ ಆಯಿತು, ಟೈಅಪ್ಸ್ ಆಯಿತು. ಇದರಿಂದ ಎಕಾನಮಿಗೆ ಏನು ಬೆನಿಫಿಟ್ಟು, ದೇಶಕ್ಕೆ ಏನು ಬೆನಿಫಿಟ್ಟು, ಅದನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ನೋಡಿ, ನಾನು ಸ್ಪೀಚಲ್ಲಿ ಡೆಲಿವರ್ ಮಾಡಿದೆ, ಎಲ್ಲರೂ ನನ್ನ ಸ್ಪೀಚ್ ಕೇಳಲೇಬೇಕು. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸಲ್ಲಿ ಸರ್ಕಾರ ನಮಗೇನು ಮಾಡ್ತು ಅಂತಲೇ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡ್ತೀವಿ. ಬಟ್ ನಾವು ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀವಿ? ಸರ್ಕಾರಕ್ಕೆ ನಾವು ಕೋಆಪ್ರೇಟ್ ಮಾಡ್ತು ಅಂದರೆ ದೇಶ ಇನ್ನೂ ಸ್ಪೀಡಿಯಾಗಿ ಡೆವಲಪ್ ಆಗುತ್ತೆ. ಇದ್ರ ಬಗ್ಗೆ ಮೈಂಡಲ್ಲಿ ಇಟ್ಕೊಂಡೆ ನಮ್ಮ ಆಯುಷ್ TV ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿಬಿಟ್ಟಿದೆ ಇನ್ ನೇಷನ್ ಬಿಲ್ಡಿಂಗು. ಆ ನೇಷನ್ ಬಿಲ್ಡಿಂಗ್ ಪ್ರಾಜೆಕ್ಟಲ್ಲೇ ಈ ಮೊದಲನೇದು ನಾವು ಮಾಡಿದ್ದು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು. ನೆಕ್ಸ್ಟ್ ಲೆವೆಲ್ ಏನು ಅಂತ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಓಪನ್ ಆಗಿ ಹೇಳ್ತೀನಿ, ಮುಕ್ತವಾಗಿ. ಕಷ್ಟಪಟ್ಟು ಒಬ್ಬ ಒಂದು ಕಂಪ್ನಿ ಶುರು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡ್ತಾನೆ. ಅದಾದಮೇಲೆ ಒಂದು ಭರವಸೆ, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ 100% ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಸ್ಪೆಂಡ್ ಮಾಡ್ತಾರೆ. ನೋವಾಗುತ್ತೆ, ಅಷ್ಟೆಲ್ಲ ಸ್ಪೆಂಡ್ ಮಾಡಿದಾಗ ರಿಟರ್ನ್ಸ್ ಏನೂ ಬರಲ್ಲ, ರೀಚ್ ಆಗಲ್ಲ. ನಾವು ಇವತ್ತೊಂದು ಕಮಿಟ್ಮೆಂಟ್ ತೊಗೊಂಡಿದ್ದೀವಿ, ಏನಂದರೆ ನೇಷನ್ ಬಿಲ್ಡಿಂಗೋಸ್ಕರ. ನಾನು ಸ್ಪೀಚಲ್ಲೂ ಹೇಳಿದ್ದೀನಿ, ಸರ್ಕಾರಕ್ಕೆ ಸಪೋರ್ಟ್ ಆಗಬೇಕಂದ್ರೆ ಎಕಾನಮಿ ಡೆವಲಪ್ ಆಗಬೇಕು. ಎಕಾನಮಿ ಡೆವಲಪ್ ಆಯಿತು ಅಂದರೆ ಇನ್ಫ್ರಾಸ್ಟ್ರಕ್ಚರಿಂದ ಪ್ರತಿಯೊಂದು ಮೆಡಿಕಲ್ ಎಲ್ಲನೂ ಡೆವಲಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಬ್ಯಾಕ್ ಬೋನ್ ಏನು ಗೊತ್ತೇನ್ರಿ, ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು, ಕಾರ್ಪೊರೇಟ್ ಅವ್ರು ಲಿಫ್ಟ್ ಆಗಬೇಕು. ಆ ಲಿಫ್ಟ್ ಆಗಬೇಕಂದ್ರೆ ಅವ್ರ ಪ್ರಾಡಕ್ಟು ಸರ್ವಿಸಸ್ಸು ಸೇಲ್ ಆಗಬೇಕು. ಸೇಲ್ ಆಗಬೇಕಂದ್ರೆ ಯಾರು ಮಾಡೋದು? ನಾವುಗಳು ನಿಂತು ಮಾಡಬೇಕು. ಹೇಗೆ ಮಾಡ್ತಿದ್ವಿ ಅಂದರೆ ನಮ್ಮ ಆಯುಷ್ TV ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿದೆ. ಹೇಗೆ ಅಂದರೆ ಪ್ರತಿಯೊಬ್ಬರಿಗೂ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದಲ್ಲ, ಅವ್ನು ಏನು ರಿಸಲ್ಟ್ ಏನೋ ಅದು ಮಾಡೋವರೆಗೂ ನಾವು ಎಕ್ಸ್ಟ್ರಾರ್ಡಿನರಿ ಆಗಿ ಯೂನಿಕ್ ಆಗಿ ಜನಕ್ಕೆ ಪ್ರೆಸೆಂಟೇಷನ್ ಕೊಡ್ತೀವಿ. ಯಾವ ಥರ ಅಂದರೆ ಅದಕ್ಕೆ ಒಂದು ರಿಸರ್ಚ್ ಟೀಮ್ ಅಂತ ಮಾಡಿದ್ವಿ. ಯಾರೋ ಬಂದ್ರಪ್ಪ, ಸರ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಸರ್, ನಾವು ಇಷ್ಟು ಲಕ್ಷ ಕೊಡ್ತೀವಿ, ನಾವು ತೊಗೊಳ್ಳಲ್ಲ. ನಮಗೇನಂದ್ರೆ ನಿಮ್ಗೆ ಏನು ಬೇಕು ಅಂತ ಕೇಳ್ತೀವಿ. ಅವ್ರಿಗೆ ಏನು ಬೇಕು ಅಂದಾಗ ಅವ್ರು ₹1 ಕೊಟ್ಟರೆ ವಾಪಸ್ ₹10 ರಿಟರ್ನ್ ಬರೋಂಗಿದ್ರೆ ಮಾತ್ರ ನಾವು ತೊಗೊಳ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಯಾಕಂದರೆ ದುಡ್ಡು ಮಾಡೋದಲ್ಲ ರೀ, ಅವ್ನು ಖುಷಿ ಬೇಕು, ಅವ್ನ ಆನಂದ ಬೇಕು, ಸಂತೋಷ ಬೇಕು. ಯಾಕಂದರೆ ಒಂದು ಕಂಪ್ನಿ ಕ್ಲಿಕ್ ಆಯಿತು, ಆ ಕಂಪ್ನಿಲಿರುವಂಥ ಎಂಪ್ಲಾಯೀಸ್ ಎಲ್ಲರೂ ಖುಷಿಯಾಗಿರ್ತಾರೆ, ಸಂಸಾರ ಖುಷಿಯಾಗಿರುತ್ತೆ, ದೇಶ ಡೆವಲಪ್ ಆಗುತ್ತೆ ರೀ. ಅದು ಬಿಟ್ಬಿಟ್ಟು ನಂಗೆ ಆ್ಯಡ್ ಬಂತಪ್ಪ, ದುಡ್ಡು ತೊಗೊಂಬಿಡೋಣ, ನೋಡಿ ಸರ್ ನಾವು ಆ್ಯಡ್ ಕೊಟ್ಟಿವಿ, ಆಯಿತು ನಾವೇನು ಮಾಡೋಕ್ಕಲ್ಲ, ರಿಟರ್ನ್ಸ್ ಬರ್ದು ಹೋದ್ರೆ ರಾಂಗ್, ಇಟ್ಸ್ ಎ ಚೀಟಿಂಗ್. ನಾವು ಮಾಡಲ್ಲ. ಆಯುಷ್ TV ಇವತ್ತು ನಾವು ಮಾತು ಕೊಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿದ್ದೀವಿ. ಕಾರ್ಪೊರೇಟ್ ನಿಮ್ದು ಯಾವುದೇ ಪ್ರಾಡಕ್ಟು ಸರ್ವಿಸಸ್ ಇದ್ದರೂ ಕೂಡ ನೇಷನ್ ಬಿಲ್ಡಿಂಗು ಕಂಪ್ನಿ ಬಿಲ್ಡಿಂಗ್ ಲಿಂಕ್ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ನಿಮ್ಮನ್ನ ತೊಗೊಂಡು ಹೋಗೋದೇ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್. ಬ್ಯೂಟಿಫುಲ್ ಸರ್. ತುಂಬ ಒಂದು ಅದ್ಭುತವಾದಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಅಂದರೆ ಕಸ್ಟಮರ್ ಗೆದ್ದರೆ ಅವ್ರ ಕಂಪನಿ, ಅವ್ರ ಎಂಪ್ಲಾಯೀಸ್ ಎಲ್ಲ ಗೆದ್ದಂಗೆ, ಅವರೆಲ್ಲ ಗೆದ್ದರೆ ಆಯುಷ್ TV ಗೆದ್ದಂಗೆನೆ ಅಲ್ವಾ ಸರ್? ಇದೊಂದು ಬ್ಯೂಟಿಫುಲ್ ಥಾಟ್. ಸೊ ಯಾವ ಥರ ಸರ್, ಇವಾಗ ಒಂದು XYZ ಒಬ್ಬರು ಕ್ಲೈಂಟು ಬರ್ತಾರೆ ಸರ್, ಎಲ್ಲರ ಅಡ್ವರ್ಟೈಸಿಂಗ್ ಅಂದರೆ ಅದೇ ಸ್ಟ್ರಾಟಜಿನೇ, ಅದೇನು ಯೂನಿಕ್ನೆಸ್ ಏನಿರುತ್ತೆ ಸರ್ ಅದರಲ್ಲಿ? ಸರ್ ನಾನು ಹೇಳ್ದಲ್ಲ, ಪ್ರತಿಯೊಂದು ನಮ್ಗೆ ಬೇಸ್ ಆಗಿರೋದು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಮೇಲೆ. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ಅದೇ ಬೇಸ್ಡು, ನೆಕ್ಸ್ಟ್ ನಾವು ನೇಷನ್ ಬಿಲ್ಡಿಂಗ್ ಅದೇ ಮಾಡ್ತಾರೆ. ಏನು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟು ಅಂದರೆ ಅವನ ಸಕ್ಸಸ್ಗೆ ನಾವು ದುಡಿತೀವಿ ಅಷ್ಟೇ.
ಅವ್ನ ಸಕ್ಸಸ್ ಏನು ಬೇಕು ಅನ್ನೋದು ಅವ್ನು ಮೊದಲು ಗೊತ್ತಿದೆ ಅಂತ ತಿಳ್ಕೊಬೇಕು. ಅವ್ನು ರಿಯಲೈಸ್ ಮಾಡಿ ಜೊತೆ ನಾವು ಕೂತ್ಕೊಂಡು ಏನು ಮಾಡಿದ್ರೆ ಅವ್ನು ಸಕ್ಸಸ್ ಆಗ್ತಾನೆ ಅಂತ ಸ್ಟಡಿ ಮಾಡಿಬಿಟ್ಟು ಅದ್ರ ತಕ್ಕಾಗಿ ಕಸ್ಟಮೈಸ್ ಮಾಡ್ತೀವಿ. ನೋಡಿ, ಉದಾಹರಣೆ ಒಂದು ಹೇಳ್ತೀನಿ. ಜಸ್ಟ್ ಒಂದು ಮೀಟಿಂಗ್ ಆಯಿತು, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಬಂದಿದ್ದರು. ಸರ್, ನಾವು ಆ್ಯಡ್ ಕೊಡಬೇಕು ಅಂತಿದ್ದೀವಿ ಅಂತಂದರು. ಏನಕ್ಕಪ್ಪ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಅಂದರೆ ಅಡ್ಮಿಷನ್ ಆಗಬೇಕು ಅಂತ. ನಾನು ಆಯಿತು ಅಂತ ತೊಗೊಂಬಿಟ್ಟು ನಾನು ಅಡ್ವರ್ಟೈಸ್ಮೆಂಟ್ ಎಸ್ ಅಂತ ಬಿಟ್ಟಿದ್ರೆ ಆಗ್ತಿದ್ದಿಲ್ಲ. ನಮ್ಮ ಆ್ಯಡ್ ಡಿಪಾರ್ಟ್ಮೆಂಟ್ಗೆ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲಿದೆ, ಅಕ್ಕಪಕ್ಕ ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಏನಕ್ಕೋಸ್ಕರ ಒಂದು ಅಡ್ಮಿಷನ್ಸ್ ಆಗ್ತಿಲ್ಲ, ಆ್ಯಡ್ ಹಾಕ್ಬೇಕಂದ್ರೆ ಅಡ್ಮಿಷನ್ ಆಗ್ದಿರೋಕ್ಕೆ ಏನಾದ್ರು ಕಾರಣ ಇರಬೇಕು. ಅವನ್ನೆಲ್ಲನೂ ಸ್ಟಡಿ ಮಾಡಿ ಬೇಸ್ಡ್ ಆನ್ ದಟ್ ನಾವು ಆ್ಯಡನ್ನು ಕೊಡ್ತೀವಿ. ಆ್ಯಡ್ ಕೊಡೋ ಮುಂಚೆ ಅಲ್ಲೇನು ಪ್ರಾಬ್ಲಮ್ ಇದೆ ಅದನ್ನು ರೆಕ್ಟಿಫೈ ಮಾಡಬೇಕು. ನೀವು ಅದನ್ನು ರಿಸರ್ಚ್ ಮಾಡಿದೆ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆಗಲ್ಲ. ಯಾಕಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಲ್ಲಿ ಹೋಗಿ ಅವ್ರಿಗೆ ಏನು ಬೇಕೋ ಅದು ಸಿಗದೆ ಹೋದರೆ ನೆಗೆಟಿವ್ ಆಗಿ ನೀವು ಮತ್ತೆ ಪ್ರಾಬ್ಲಮಲ್ಲಿ ಸಿಗಾಕೊಳ್ತೀರಾ. ಸೊ ಇಲ್ಲೇನಾಗುತ್ತೆ, ಓವರ್ ಆಲ್ ವರ್ಕ್ ಮಾಡ್ಬೇಕಾದ್ರೆ ಎನಿ ಪ್ರಾಡಕ್ಟ್ ಆರ್ ಎನಿ ಸರ್ವಿಸಸ್ಸು ಅದನ್ನು ನಾವು ಮಾಡಬೇಕು ಅಂದರೆ ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದು ಅದರ ರಿಕ್ವೈರ್ಮೆಂಟು ಕಸ್ಟಮರ್ಗಿದೆಯಾ, ಎಂಡ್ ಕಸ್ಟಮರ್ಗೆ ನೀಡ್ ಇದೆಯಾ. ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ವರ್ಕೌಟ್ ಆಗಲ್ಲ. ಅದಕ್ಕೆ ಅಂತಲೇ ನಾವು ಸ್ಟಡಿ ಮಾಡಿಬಿಟ್ಟು ಮಾಡಬೇಕು ಅಂತ ಈ ಒಂದು ಯೋಜನೆನ ನಾವು ಹಾಕ್ಕೊಂಡಿದ್ದೀವಿ. ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮ. ಬಟ್ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವೀಕ್ಷಕರೇ, ನಿಮ್ಮ ಫೇವ್ರೆಟ್ ಕಾರ್ಯಕ್ರಮ ಯುವರ್ ಚಾಯ್ಸಲ್ಲಿ ಒಂದು ಸ್ಮಾಲ್ ಬ್ರೇಕ್.